ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ, ಒಳಗೆ ಬಿಡೆನು ಇಲ್ಲದಿ ಎನ್ನುವುದು ಕಂದ ಎನ್ನಲು, ಹೊರಗೆ ಬುಕ್ಕಿ ಬಂತು ಆಗ ಕೋಪದ ಹೊನಲು, ಕೋಪದ ಹೊನಲು. ಶೂಲ ತೆಗೆದು ನಿಂತನು ತ್ರಿಪುರಾರಿ, ವಂದನ ತಲೆ ಕತ್ತರಿಸಿದ ಕಾಮ ಸಂಹಾರಿ. ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ, ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ, ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು, ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು, ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ, ಆನೆಯೊಂದು ಮಲಗಿತ್ತು ಉತ್ತರ ದಿಕ್ಕಿಗೆ. ಶಿವನ ಬಳಿಗೆ ತಂದರು, ಅದನ್ನು ಮಗನ ದೇಹಕ್ಕಿಟ್ಟು ಜೀವ ತಂದನು ದೇವನು. ಜೀವ ತುಂಬಿದ ಕಂದ ತಂದೆಗೆ ವಂದನೆಗೈದನು, ಸಂತಸದೇ ಮಗನ ತಬ್ಬಿ ಅವಗೆ ವರವಾಯಿದ್ದನು. ಸಂತಸದೇ ಮಗನ ತಬ್ಬಿ ಅವಗೆ ವರವಾಯಿದ್ದನು. ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದನು, ಗಣಗಡಿಗೆ ನಾಯಕ ನೀ ಎಂದು ಶಿವನು ನುಡಿದನು. ಅಂದಿನಿಂದ ತಂದನಾದ ದೈವಗಳ ನಾಯಕ, ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ, ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ, ಭಕ್ತರ ವಿಘ್ನಗಳನ್ನು ಹರಿಸುವ